ಟಿಎಂಎಸ್ ವಾಯ್ಸ್ಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರ್ಗಸ್ತಿ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪೊಲೀಸ್ ಠಾಣೆ ಆವರಣದಲ್ಲಿ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬ ಪ್ರಯುಕ್ತ ಶಾಂತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮುದ್ದೇಬಿಹಾಳ ಸಿಪಿಐ ಶ್ರೀ ಮೊಹಮ್ಮದ್ ಫೈಸುದ್ದೀನ್ ಗೌಸ್ ಸಾಹೇಬರು ಹಾಗೂ ತಾಳಿಕೋಟೆ ಠಾಣೆಯ ಪಿಎಸ್ಐ ಶ್ರೀಮತಿ ಜ್ಯೋತಿ ಕೋತ್ ಮೇಡಮ್, ಅಪರಾಧ ವಿಭಾಗದ ಪಿಎಸ್ಐ ಆರ್.ಎಸ್. ಬಂಗಿ ಸರ್, ಪೊಲೀಸ್ ಸಿಬ್ಬಂದಿ ವರ್ಗದ ಸಿದ್ದಿನಗೌಡ ದೊಡ್ಡಮನಿ, ಎಂಎಲ್ ಪಟೇಲ್, ಪುರಸಭೆಯ ಮುಖ್ಯ ಅಧಿಕಾರಿ ವಸಂತ್ ಪವಾರ್, ಅಗ್ನಿಶಾಮಕ ಅಧಿಕಾರಿಗಳು ಮಹಾಂತೇಶ್ ಬಿರಾದಾರ್, ಕೆಬಿ ಅಧಿಕಾರಿಗಳಾದ ವಿಜಯ್ ಕುಮಾರ್ ಬಿರಾದಾರ್, ಪುರಸಭೆ ಸದಸ್ಯರು, ಊರಿನ ಮುಖಂಡರು, ಮಹಾಮಂಡಳಿಯ ಸದಸ್ಯರು ಭಾಗವಹಿಸಿದ್ದರು. ಮುಂದೆ ಬರಲಿರುವಂತಹ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಈದ್ ಮಿಲಾದ್ ಹಾಗೂ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಒಂದು ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು, ಸದರಿ ಶಾಂತಿ ಸಭೆಯನ್ನ ನಿಮ್ಮೆಲ್ಲರ ಹಾಗೂ ನಮ್ಮ ಅಕ್ಕಿಮೆಚ್ಚಿನ ಸಿಪಿಐ ಸಾಹೇಬರು ಸದರಿ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಬೇಕಂತ ಹೇಳಿ ಅವರಲ್ಲಿ ಹೇಳಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು. ಅದೇ ರೀತಿಯಾಗಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಿಮ್ಮೆಲ್ಲರ ಹಾಗೂ ಅಚ್ಚುಮೆಚ್ಚಿನ ಪಿಎಸ್ಐ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಠಾಣೆಯ ಅಪರಾಧ ವಿಭಾಗದ ಪಿಎಸ್ಐ ಸರ್ ಆದಂತಹ ಶ್ರೀ ಆರ್.ಎಸ್. ಬಂಗಿ ಸರ್ ಕೂಡ ನಾವು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪುರಸಭೆಯ ಮುಖ್ಯ ಅಧಿಕಾರಿಗಳಾದಂತಹ ಶ್ರೀ ವಸಂತ್ ಪವಾರ್ ಸರ್ ಕೂಡ ನಮ್ಮ ತಾಳಿಕೋಟೆ ಪಟ್ಟಣದ ನಮ್ಮ ಸ್ಟೇಷನ್ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಕೆಬಿ ಇಲಾಖೆಯ ಇಡಬ್ಲ್ಯೂ ಸರ್ ಆದಂತಹ ಶ್ರೀ ವಿಜಯ್ ಕುಮಾರ್ ಬಿರಾದಾರ್ ಸರ್ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರುವ ಗೌರವವಾದಂತಹ ಅಗ್ನಿಶಾಮಕ ಇಲಾಖೆಯಿಂದ ಆಗಮಿಸಿರುವಂತಹ ಶ್ರೀ ಮಹಾಂತೇಶ್ ಬಿರಾದಾರ್ ಸರ್ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಕರೆಗೆ ಹೋಗೊಟ್ಟು ಬಂದಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ನಾವು ಮೊದಲಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಪೊಲೀಸ್ ಠಾಣೆ ಆವರಣದಲ್ಲಿ ಒಂದು ಶಾಂತಿ ಸಭೆ ಇದ್ದು ತಾವೆಲ್ಲರೂ ಕೂಡ ಆಗಮಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ಗಜಾನಂದ ಮಹಾಮಂಡಳಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವ ಶೋಭೆಯನ್ನು ತಂದಿದ್ದಕ್ಕಾಗಿ ಎಲ್ಲಾ ಗಜಾನಂದ ಮಹಾಮಂಡಳಿಯವರಿಗೂ, ನಮ್ಮ ತಾಳಿಕೋಟೆ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲ ಹಿರಿಯರಿಗೂ ಮುಖಂಡರಿಗೂ ತಮ್ಮೆಲ್ಲರ ಪರವಾಗಿ ನಮ್ಮ ಪೊಲೀಸ್ ಠಾಣೆ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೊಡಲು ನಾನು ಇಚ್ಛಿಸುತ್ತೇನೆ. ಅದರಂತೆ ನಾವು ಈ 9 ದಿನ ಗಣಪತಿ ನಮ್ಮದು ಹಿಂದೂ ಮಹಾಮಂಡಳಿ ಗಣಪತಿ ಇರ್ತೈತಿ. ಅದು ಹೋದ್ಸರಿನೇ ಮಹಾಮಂಡಳಿ ಎಲ್ಲ ನಿರ್ಣಯ ಮಾಡ್ಕೊಂಡಿಲ್ಲ ಡಿಜೆನ ಅಳವಡಿಸಿದ್ರೆ. ಈ ಡಿಜೆ ಅಳವಡಿಸಿರಪ್ಪ ಅಂತಂದ್ರೆ ಅಲ್ಲಿ ನಮಗೆ ಸಿಕ್ಕಾಪಟ್ಟಿ ಅದು ಎಷ್ಟು ದಾರಿ ಇರ್ತೈತಿ, ಅದು ಏನಿರ್ತೈತಲ್ಲ ಅದನ್ನ ಬಹುಶಃ ನಮ್ಮ ಎಸ್ ಪಿ ಸಾಹೇಬರು ಮತ್ತು ಸರ್ಕಾರದ ಆದೇಶ ಐತೆ ಡಿಜಿನ ಅಲೋ ಮಾಡಬೇಡಿ ಅಂತ ಹೇಳಿ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಐತಿ. ಆದರೂ ತಾವು ಮಾಡ್ತಿರ್ತಾರೆ. ಅದನ್ನ ಯಾವುದೇ ರೀತಿ ಸಾರ್ವಜನಿಕ ಆಗ್ಬೋದು, ತೊಂದರೆ ಆಗ್ಬಾರ್ದು. ಮೇಲೆ ಕರೆಂಟ್ ವೈರ್ಗಳು ಇರ್ತಾವೆ, ಅದು ಎಷ್ಟು ಮಟ್ಟಕ್ಕೆ ಇರಬೇಕು ಅಷ್ಟು ಮಟ್ಟಕ್ಕೆ ತಾವು ಮಾಡಿ ಅನುಕೂಲ ಮಾಡಿದ್ರೆ ಅನುಕೂಲ ಆಗ್ತೈತಿ. ಕೆಲವು ಸಂದರ್ಭದಲ್ಲಿ ಕುಂಬಾರನೊಳಗೆ ಏನೂ ಇರೋದಿಲ್ಲ. ಕೆಲವೊಂದು ಹೋದ್ಸರಿ ಆಶ್ರಯ ಕಾಲನಿ ಒಂದ್ಸಲಿ, ಆಮೇಲೆ ಇಲ್ಲಿ ನಮ್ಮ ಟಿಪ್ಪು ನಗರದಾಗ ಒಂದು ಜ್ಯೂಸು, ಆಮೇಲೆ ಸಾರ್ವಜನಿಕರಿಗೆ ಒಂದು ಸಿಹಿ ಹಂಚುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಅದಕ್ಕೂ ಸಹ ನಾವು ಯಾವ ತಮಗೆ ಬಂದೋಬಸ್ತಿ ಏನು ವ್ಯವಸ್ಥಿತವಾಗಿ ಮಾಡಬೇಕಾಗಿತ್ತಲ್ಲ, ನಾವು ಎರಡು ಕಡೆಯಿಂದ ವ್ಯವಸ್ಥಿತವಾಗಿ ಬಂದೋಬಸ್ತಿ ಮಾಡ್ಕೊತೀವಿ. ಅದೇ ಪ್ರಕಾರವಾಗಿ ನಾವು ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಕಾಲಕ್ಕೂ ಮತ್ತು ವಿಸರ್ಜನೆ ಕಾಲಕ್ಕೂ ತಮಗೆ ಸಾರ್ವಜನಿಕ ಸಂಚಾರಕ್ಕೆ ತೊಂದರೆ ಆಗಲಾರ್ದಂಗ ತಮ್ಮ ಗಣಪತಿಗಳನ್ನ ಮೆರವಣಿಗೆ ಮತ್ತು ವಿಸರ್ಜನೆಗೆ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗ ಇಲಾಖಾ ವತಿಯಿಂದ ಒಳ್ಳೆ ರೀತಿಯಿಂದ ತಮಗೆ ಬಂದೋಬಸ್ತಿಯನ್ನು ಮಾಡಿ ಯಾವುದೇ ತೊಂದರೆ ಆಗಲಾರ್ದಂಗ ಕರ್ತವ್ಯ ಕೆಲಸನ ಮಾಡ್ತೀವಿ ಅಂತ ತಿಳ್ಕೊಂಡು ಎಲ್ಲ ಹಬ್ಬಕ್ಕೂ ಶಾಂತಿ ಸಭೆ ಅದು ಕಾಮನ್. ನಾವು ಬರ್ತೀವಿ, ನಮ್ಮ ಇನ್ಸ್ಟ್ರಕ್ಷನ್ ಹೇಳ್ತೀವಿ. ಹಬ್ಬ ಅಂತಂದ್ರೆ ಎಲ್ಲರೂ ಆಚರಣೆ ಮಾಡ್ಬೇಕು, ಹೌದಾ? ನಾವು ಮನೆಯೊಳಗೆ ಹಬ್ಬ ಆಚರಣೆ ಮಾಡೋದಿಲ್ಲ, 24/7 ಜಾಬ್ ಒಳಗಿರ್ತೀವಿ. ನೀವು ಹಬ್ಬ ಆಚರಣೆ ಮಾಡೋದು ನೋಡಿ ನಾವು ಖುಷಿ ಪಡ್ತಿರ್ತೀವಿ. ಸೊ ಆ ರೀತಿ ನಾವೆಲ್ಲರೂ ಕೂಡಿ ಹಬ್ಬವನ್ನ ಆಚರಣೆ ಮಾಡೋದು. ಈ ಗಣೇಶ ಬಂದು ಏನು ಸಾರ್ವಜನಿಕ ಕೂಡ್ಸೋದನ್ನ 1893 ಒಳಗ ಬಾಲ್ ಗಂಗಾಧರ್ ತಿಲಕ್ ಅವರು ಆಚರಣೆಗೆ ತಂದ್ರು. ಅವತ್ತಿಂದನೂ ಎಲ್ಲರೂ ಆಚರಣೆ ಮಾಡ್ಕೊಂಡು ಬಂದೀವಿ. ಚೆನ್ನಾಗಿ ಆಚರಣೆ ಮಾಡೋದು. ನಮ್ಮ ಏನ್ ಕೆಲವೊಂದಿಷ್ಟು ನಾರ್ಮ್ಸ್ ಅದಾವ, ಪೊಲೀಸ್ ಇಲಾಖೆಯಿಂದ ಆಯ್ತು, ಮುನ್ಸಿಪಾಲಿಟಿಯಿಂದ ಆಯ್ತು, ಕೇಬಿಂದ ಆಯ್ತು, ಅವೆಲ್ಲ ನಾರ್ಮ್ಸ್ಗಳನ್ನ ಕಂಡೀಷನ್ಸ್ಗಳನ್ನ ಫಾಲೋ ಮಾಡಿಕೊಂಡು ನಾವು ಹಬ್ಬವನ್ನ ಆಚರಣೆ ಮಾಡೋಣ. ಅದೇ ರೀತಿ ಈದ್ ಮಿಲಾದ್ ಹಬ್ಬ ಯಾಕೆ ಆಚರಣೆ ಮಾಡ್ತಾರಂದ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರು ಅವತ್ತಿನ ದಿನ ಹುಟ್ಟಿದ ದಿನ. ಸೊ ಅದಕ್ಕಾಗಿ ಅವತ್ತಿನ ದಿನ ಈದ್ ಮಿಲಾದ್ ಅನ್ನ ಆಚರಣೆ ಮಾಡ್ತಾರೋ. ಕೆಲವೊಂದಿಷ್ಟು ಕಡೆ ಪ್ರೊಸೆಷನ್ ಮಾಡ್ತಾರೆ, ಬಟ್ ಕೇಳಿದ್ರೆ ಏನು ಪ್ರೊಸೆಷನ್ ಮಾಡೋದಿಲ್ಲ ಅಂತೇಳಿ ಸ್ವೀಟ್ ಹಂಚೆ ಮಾಡ್ತೀನಂತಂದ್ರು. ಯಾವತ್ತು ಬರ್ತದೆ ಈದ್ ಮಿಲಾದ್? 5ನೇ ತಾರೀಕು. ಎಲ್ಲರೂ ಕೂಡಿ 2 ಹಬ್ಬನ ವಿಜೃಂಭಣೆಯಿಂದ ಚೆನ್ನಾಗಿ ಆಚರಣೆ ಮಾಡೋಣ.
ಬಟ್ ನಮ್ಮ ಕೆಲವೊಂದಿಷ್ಟು ಕಂಡೀಷನ್ಸ್ ಇರ್ತಾವ. ನಮ್ಮ ಏನ್ ಜಾಸ್ತಿ ಏನ್ ಕಂಡೀಷನ್ಸ್ ಇರೋದಿಲ್ಲ. ನೀವೆಷ್ಟು ಸಹಕಾರ ನಮಗ್ ಕೊಡ್ತಿರಲ್ಲ, ನಾವು ಅಷ್ಟು ಸಹಕಾರ ನಿಮಗ್ ಕೊಡ್ತೀವಿ. ಎಲ್ಲರಿಗೂ ಗೊತ್ತು. ಅವ್ರು ಇವ್ರು ಹೇಳಿದ್ರು, ಕಲಾಲನ್ನವರು, ನಮ್ಮ ಏನು ರಿಜಿಸ್ಟ್ರೇಷನ್ ಹಾಕ್ಬೇಡ್ರಿ, ನಮಗೆ ಇಷ್ಟ ಗಣೇಶ ತಗೊಂಡ್ಬರ್ಬೇಕು, ಇಷ್ಟ ಪೀಟ್ ಗಣೇಶ ತರಬೇಕು ಅಂತ ಹೇಳಿ. ಆ ರೀತಿ ಇರೋದಿಲ್ಲ. ನಮ್ಗೆ ಎಷ್ಟು ಏನೋ ಸಾಧ್ಯತೆ ಐತಲ್ಲ, ಜಾಸ್ತಿ ದೊಡ್ಡ ತಂದ್ರೂ ಒಳಗೆ ಹೋಗಿಲ್ಲ ಅಂದ್ರೆ ತಗೊಂಡ್ ಏನ್ ಮಾಡೋದು, ಅವಾಗ ಸ್ವಲ್ಪ ಏನೋ ಡ್ಯಾಮೇಜ್ ಆದ್ರೂ ಮನಸ್ಸಿಗೆ ನೋವಾಗುತ್ತೆ. ಹೌದಾ? ಎಷ್ಟೋ ಇದರಿಂದ ಎಲ್ಲ ಇದನ್ನ ಕೂಡಿಸ್ಕೊಂಡು ಭಾವನೆಗಳು ತುಂಬಿಕೊಂಡು ನಾವು ಗಣೇಶ ಕೂಡಿಸ್ತಿರ್ತೀವಿ. ಸ್ವಲ್ಪ ಏನಾದ್ರೂ ಎಲ್ಲರಿಗೂ ನೋವಾಗ್ಬಿಡ್ತದೆ. ಸೊ ಆ ರೀತಿ ಆಗೋದು ಬೇಡ. ನಮ್ಮ ತಾಳಿಕೋಟೆ ಒಳಗೆ ನಾವು ನೋಡಿದಂಗ ಸ್ವಲ್ಪ ಏನೋ ಇಕ್ಕಟ್ಟಾದ ಪ್ರದೇಶ ಅದ, ಹಳಿ ಏರಿಯಾ ಆಗಿರೋದ್ರಿಂದ. ಬಿಜಾಪುರದಾಗ ನಾನು ನೋಡಿನಿ, ಸ್ವಲ್ಪ ದೊಡ್ಡ ಅದಾವ ಜಾಗಗಳು. ಆಮೇಲೆ ಸರ್ವಿಸ್ ವೈರ್ ಎಲ್ಲ ಮ್ಯಾಲ ಅದಾವ. ಅಷ್ಟಾದ್ರೂ ನಾವು ಅದು ವಿ ಆಕಾರದ ಏನೋ ಕಟ್ಟಿಗೆ ಬರ್ತಲ್ಲ, ಅದನ್ನ ಕಂಪಲ್ಸರಿ ಎಲ್ಲ ಇರೋರು ಇಟ್ಕೊಂಡಿರ್ತಾರೆ. ಯಾರ್ಯಾರು ಗಣೇಶ ಹೋಗ್ತಿರ್ತಾರಲ್ಲ ಅವರೆಲ್ಲ ಇಟ್ಕೊಂಡಿರ್ತಾರೆ. ಎಲ್ಲ ಎಡೆತಡಿ ಬಂದ್ರು ಎತ್ಕೊಂಡು ಹೋಗ್ತಿರ್ತಾರೆ. ಸೊ ಆ ರೀತಿ ಎಲ್ಲರ ಕಡೆನೂ ಅದು ವಿ ಆಕಾರದ ಎಲ್ಲರ ಕಡೆನೂ ಬಡ್ಗಿ ಇರ್ಲಿ. ಯಾರ್ಯಾರು ನೀವು ಗಣೇಶ ಕೂಡಿಸ್ತಿರಲ್ಲ, ಈ ತಾಳಿಕೋಟೆ ಆಗಾಯ್ತು, ಹೊರಗಡೆ ಆಯ್ತು, ಎಲ್ಲರ ಕಡೆನೂ ವಿ ಆಕಾರದ ಬಡ್ಗಿ ಇರ್ಲಿ. ಅವ್ರು ಇವ್ರು ಇರ್ತಾರೆ, ಯಾರು KBO ಇರ್ತಾರೆ, ಅವರು ಇರ್ತಾರ. ಸೊ ನಾವು ಇರ್ತೀವಿ. ನೀವು ಗಣೇಶ ಅಂತಂದ್ರೆ ಎಲ್ಲರೂ ಕೂಡಿ ಮಾಡೋದು. ವಿ ಆಕಾರದ ಬಡ್ಗಿ ಇಟ್ಕೊಂಡು ಅದೆಲ್ಲ ಎಡ್ತಾರೆ ಆಯ್ತಂದ್ರೆ ಎತ್ತಕ್ ಬರ್ತದ. ಸೊ ನೋಡಿ, ಪ್ರತಿ ಸತಿ ತರ್ತಿರ್ತೀರಿ. ಎಲ್ಲರೂ ಮಣ್ಣಿನ ಗಣೇಶ ಅದಾವೆ, ನಾವು ಇದು ಫೈಬರ್ ಇರ್ತಾವೆ. ಯಾರು ಅದಾವೆ? ಫೈಬರ್ ಗಣೇಶ ಅದ POP ಅದ ತಂದಿರ್ತಾರೆ. ಪ್ರತಿ ವರ್ಷ ಅದ ಗಣೇಶ ಕೂಡಿಸ್ತಿರ್ತಾರೆ. ಆತರ ಯಾವ ಯಾವಿಲ್ಲ. ಬಿಜಾಪುರದಾಗ ಹೆಂಗಂತಂದ್ರ ಫೈಬರ್ ಗಣೇಶ ಅದಾವ್ರಿ. ಅವು ಪ್ರತಿ ವರ್ಷನೂ ಅವ್ರು ಅದೇ ಒಂದು ಪ್ಲೇಸ್ ಮಾಡಿರ್ತಾರ. ಪೂರ್ತಿ ಇದ್ರ ತಕ್ಕ ಹೋಗಿ ತಾಜ್ ಬೋಡಿ ತಕ್ಕ ಹೋಗಿ ಮತ್ತೆ ವಾಪಸ್ ತಗೊಂಡ್ಬಂದ್ಬಿಡ್ತಾರೆ. ಆ ತರ ಒಂದು ಸಣ್ಣ ಗಣೇಶ ಇರ್ತೈತಿ, ಅದನ್ನೊಂದು ವಿಸರ್ಜನೆ ಮಾಡಿ ಬಂದ್ಬಿಡ್ತಾರೆ. ಆ ತರ ಇಲ್ಲೇನಿಲ್ಲ, ಎಲ್ಲರೂ ಮಣ್ಣಿನ ಗಣೇಶನೇ. ಸರಿ, ಆಯ್ತು. ಪರಿಸರಕ್ಕೆ ಹಾನಿ ಆಗದೆ ಇರೋ ರೀತಿ ಮಣ್ಣಿನ ಗಣೇಶನ ಕೂಡಿಸಿ ಎಲ್ಲರೂ ಪರಿಸರ ರಕ್ಷಣೆ ಮಾಡೋಣ. ಪ್ಲಸ್ ಇನ್ನೊಂದು ಏನಂತಂದ್ರೆ, ಯಾರ್ಯಾರು ಗಣೇಶ ಕೂಡಿಸ್ತಿರಲ್ಲ ಆ ಪೆಂಡಲ್ ಒಳಗ 24x7 ನೀವು ಇರ್ಬೇಕು. ಯಾರು ಕೂಡಿಸ್ತಿರಲ್ಲ ಅವರು ಅಟ್ಲೀಸ್ಟ್ ಒಂದ್ 4 ಜನ ರಾತ್ರಿ ಆಯ್ತು, ಡೇ ಒಳಗಾಯ್ತು. ಮತ್ತೆ ಅಲ್ಲೇ ಕುತ್ಕೊಂಡು ಇಸ್ಪಿಟರ್ನೆ ಅದನ್ನ ಮಾಡಿದ್ನೆ ಇದನ್ನ ಮಾಡಿದ್ನೆ ಮಾಡಂಗಿಲ್ಲ. ಸೊ ದೇವ್ರದ ಚೆನ್ನಾಗಿ ಮಾಡೋದು. ಆಮೇಲೆ ಇನ್ನೊಂದು, ಈಗೇನ್ ನೀವು ಏಕಗವಾಕ್ಷಿ ಒಂದೇ ಸಿಂಗಲ್ ವಿಂಡೋದಾಗ ಏನ್ ನಾವು ಪರ್ಮಿಷನ್ ಕೊಡ್ತೀವಲ್ಲ, ಅಲ್ಲಿ ತಾವೇನ್ ಬರ್ತಿರಲ್ಲ ಮುಖಂಡರು, ಕಂಪಲ್ಸರಿ ನಮಗೆ 10 ಮಂದಿದು ನೀವು ವಾಲಂಟಿಯರ್ಸ್ ಹೆಸರು ಕೊಡ್ಬೇಕು. ವಾಲಂಟಿಯರ್ಸ್ ಪ್ಲಸ್ ಅವ್ರ ನಂಬರ್ ಕಂಪಲ್ಸರಿ. ಯಾಕಂದ್ರ ನಿಮ್ ಹುಡುಗರು ಯಾವತ್ತು ನಮಗ್ ಗೊತ್ತಾಗೋದಿಲ್ಲ, ಯಾರು ಏನ್ ಮಾಡ್ತಾರ ಅಂತ ಗೊತ್ತಾಗೋದಿಲ್ಲ. ಅದನ್ನೆಲ್ಲ ಮೇಂಟೈನ್ ನೀವು ಮಾಡ್ಕೋಬೇಕು. 10 ಮಂದಿ ಹೆಸರು ಕೊಡ್ಬೇಕು. ಅವ್ರಿಗೆ ಏನಾದ್ರು ನೀವು ಡ್ರೆಸ್ ಕೋಡ್ ಮಾಡಿಸಿರ್ತೀರ ಅಂತ ಗಣೇಶ ಮಂಡಳಿ ಇಂಥ ಗಣೇಶ ಮಂಡಳಿ ಅಂತೇಳಿ ಅವ್ರಿಗೆ ಕಂಪಲ್ಸರಿ ಆ ಡ್ರೆಸ್ ಕೋಡ್ ಕೊಟ್ಟು ನಿಮ್ದು ಏನ್ ಗಣೇಶ ಐತ ಅದ್ರ ಸುತ್ತಮುತ್ತಲು ಅವ್ರು ಕಾಯ್ಬೇಕು. ನಾವು ಇರ್ತೀವಿ. ಬಟ್ ನೀವೇನ್ ಬರ್ತೀರಲ್ಲ ಏಕಗವಾಕ್ಷಿ ಒಳಗ ಅದನ್ನ ಏನೋ ಪರ್ಮಿಷನ್ ತಗೊಳ್ಳಿಕ್ಕೆ, ಅಲ್ಲಿ 10 ಮಂದಿನ ಕಂಪಲ್ಸರಿ ಹೆಸರು ಕೊಡ್ಬೇಕು. ಆ ಹೆಸರು ಕೊಡೋದ್ರಲ್ಲಿ ನಾವು ಪರ್ಮಿಷನ್ ಕೊಡೋದಿಲ್ಲ. ಇಲ್ಲೇ ಸ್ಟೇಷನ್ ಒಳಗ ಮಾಡ್ತಾರ ಸಿಂಗಲ್ ವಿಂಡೋ ಸಿಸ್ಟಮ್. ಅದು ಏನ್ KB ಇರುತ್ತಲ್ಲ ಅದನ್ನ ಮಾಡಿಕೊಡ್ತೀನಿ ಅಂತ ಹೇಳಿದಾರ, ಅದನ್ನ ಮಾಡೋದು. ಆಮೇಲೆ 5 ದಿನದ ಗಣೇಶ ಏನೈತಿ ಎಲ್ಲಿ ಇದ್ರೊಳಗೆ ಧೋನಿ ನದಿಯೊಳಗೆ ಎಲ್ಲಾನು ವಿಸರ್ಜನೆ ಮಾಡ್ತಾರ. ಸೊ ಅಲ್ಲಿನೂ ನಾವು ಬಂದೋಬಸ್ತ್ ಮಾಡ್ಕೋತೀವಿ, ಇಲ್ಲಿನೂ ಬಂದೋಬಸ್ತ್ ಮಾಡ್ಕೋತೀವಿ. ಸೊ ಇದ್ರ ಬಗ್ಗೆ ಮುಂಬರುವ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಸಂಬಂಧ ಕರೆದಂತಹ ಶಾಂತಿ ಸಭೆಗೆ ಆಗಮಿಸಿರುವಂತಹ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳೇ ಹಾಗೂ ತಾಳಿಕೋಟೆ ತಾಲೂಕಿನ ಹಾಗೂ ವಿಶೇಷವಾಗಿ ಪಟ್ಟಣದ ಎಲ್ಲ ಗೌರವಾನ್ವಿತ ನಾಗರಿಕರು, ತಮ್ಮೆಲ್ಲರಿಗೂ ಗಣೇಶ್ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈಗಾಗಲೇ ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಿರಿ. ಅದೇ ರೀತಿ ಇಲಾಖೆಯ KEB ಆಗ್ಬೋದು, ಮುನ್ಸಿಪಾಲಿಟಿ ಆಗ್ಬೋದು, ಅಗ್ನಿಶಾಮಕದವರಾಗ್ಬೋದು, ಅವರು ಸಹ ತಮ್ಮ ತಮ್ಮ ಕರ್ತವ್ಯಗಳು ಏನು ಮಾಡಬಹುದು ಅವತ್ತು ಅನ್ನೋದನ್ನು ಈಗ ತಿಳಿಸ್ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇಗಿ ಏಕಗವಾಕ್ಷಿ ಸಿಸ್ಟಮ್ ಅಂತೂ ನಾವು ಸುಮಾರು ಎಷ್ಟು ದಿವಸ ಮುಂಚೆ 22ಕ್ಕೆ ಮಾಡ್ಬೋದಾ? 22ರಿಂದ ಅನುಮತಿ, 22ರಿಂದ ಅಂತ ಪ್ರತಿಷ್ಠಾಪನೆ ಸ್ಟಾರ್ಟ್. 22ರಿಂದ ಮಾಡ್ಬೋದಿಲ್ಲ. 22ರಿಂದ ಇದೇ ಠಾಣೆಯ ಆವರಣದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ, ಸಾಯಂಕಾಲ 5-6 ಗಂಟೆವರೆಗೆ. ಅದರಲ್ಲಿ ಪೊಲೀಸ್, ಮುನ್ಸಿಪಾಲಿಟಿ, ಅನಂತರ ಫೈರು ಮತ್ತು ವಿದ್ಯುತ್ ಇಲಾಖೆಯವರು ಇವರೆಲ್ಲರೂ ಕಡ್ಡಾಯವಾಗಿ ಇರಲೇಬೇಕು. ನೀವು ತಾಲೂಕಾ ಮಟ್ಟದ ಅಧಿಕಾರಿಗಳು ಅವರನ್ನು ನೇಮಿಸಿ ಮತ್ತು ಅವರು ಇರಲಿಲ್ಲ, ಜನ ಸುತ್ತಾಡೋ ರೀತಿ ಆದರೆ ಅದಕ್ಕೆ ಅರ್ಥ ಇಲ್ಲ. ಈಗಾಗಲೇ ಕೆಲವೊಬ್ರು ಹೇಳಿದ್ರು ನಾವು KEBಗೆ ಸುತ್ತಾಡಿ ಅಲ್ಲಿ ಸುತ್ತಾಡಿ ಬರೀ ಅದಾಯ್ತು, ನಿಜ ಭಾಳ ಕಡೆ ಆಗ್ತದೆ. ಅದು ಈ ರೀತಿ ಸಭೆ ಮಾಡಿ ಎಲ್ಲರೂ ತಾಲೂಕಾ ಮಟ್ಟದ ಸಂಬಂಧಪಟ್ಟವ್ರು ಬಂದು ಕೂತು ಅದೆಲ್ಲ ಹೇಳಿ ಮತ್ತೆ ಅದೇ ರಾಗ ಅದೇ ಹಾಡ
ಆಗುವುದಾದ್ರೆ ಅದರ ಅರ್ಥ ಇಲ್ಲ. ಹಾಗಾಗಿ ತಾವು ಇರಿಸ್ತೀರಿ ಅನ್ನೋದು ವಿವರವನ್ನು ನಮ್ಮ ಠಾಣೆಗೆ ಮುಂಚಿತವಾಗಿ ಒಂದು 2 ದಿನ ಮುಂಚೆನೆ 20ನೇ ತಾರೀಕು ಅಷ್ಟೊತ್ತಿಗೆ ತೊಗೊಂಡ್ಬಿಡಿ ಮೇಡಮ್ ಅದನ್ನ. ಎರಡನೇದು ನಮ್ಮ ಇಲಾಖೆಯಿಂದ ಯಾರಿರ್ತಾರೆ ಆ ಸಮಯ ಆ ಅವಧಿ ಮುಗಿಯವರೆಗೆ ಅವ್ರಿಗೂ ಅಡ್ವಾನ್ಸ್ ಆಗಿ ಡೆಪ್ಯೂಟ್ ಮಾಡಿ ಅದೊಂದು ಲೀಸ್ಟ್ ಮಾಡಿ. ಬೇರೆ ಬೇರೆ ಇಲಾಖೆಯಿಂದ ಯಾರಿರ್ತಾರೆ ನಮ್ಮಿಂದ ಯಾರಿರ್ತಾರೆ ಅದು ಡಿಸ್ಪ್ಲೇ ಮಾಡಿಬಿಟ್ರೆ ಅಲ್ಲೇ ಇದು ನೋಟಿಸ್ ಬೋರ್ಡ್ಗೆ ಡಿಸ್ಪ್ಲೇ ಮಾಡಿ ಅದರ ಪ್ರಕಾರ ಸರಳವಾದ ರೀತಿಯಲ್ಲಿ ಕಾನೂನು ಸುತ್ತಾಡೋದು ಬೇಡ. ಏನಿದೆ ಅದರ ಮಾನದಂಡ ಕನಿಷ್ಠ ಮಾನದಂಡಗಳನ್ನ ಅದು ಕಾನೂನು ಉಲ್ಲಂಘನೆ ಆಗಬಾರ್ದು. ಎಲ್ಲ ರೀತಿಯ ಅನುಮತಿ ತಗೊಳ್ಳೋದು ಸೂಕ್ತ. ಇನ್ನು ಇಲ್ಲಿ ಮಂಡಳಿಯವರು ಎಷ್ಟು ಜನ ಇದ್ದೀರಿ ಅಂತ ಏನಾದರೂ ಕೈ ಎತ್ತ ಮೂಲಕ ಹೇಳ್ಬೋದಾ? ಗಣೇಶ್ ಹಬ್ಬ ಆಚರಣೆ ಮಾಡಲಿಕ್ಕೆ ಮುಖಂಡರು ಅಂದ್ರೆ ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಮಂಡಳಿಯಿಂದಲೇ ಸ್ಥಾಪನೆ ಮಾಡ್ತಕ್ಕಂಥವ್ರು ಇನ್ನೂ ಬಹಳ ಜನ ಬಂದಿಲ್ಲ. ಇದರಲ್ಲಿ ಎಲ್ಲ ಒಂದು 10-15% ಜನ ಮಾತ್ರ ಇದ್ದೀರಿ. ಎಲ್ರಿಗೂ ಸಹ ಈ ಸಂದೇಶ ಹೋಗ್ಲಿ. ಏನಂದ್ರೆ ಪ್ರತಿಯೊಬ್ಬರು ಸಹ ಮನೆಯಲ್ಲಿ ಕೂರಿಸೋದನ್ನು ಬಿಟ್ಟರೆ ಯಾರು ರಸ್ತೆ ಮೇಲೆ ಅಲ್ಲ ಏನೋ ವೈಯಕ್ತಿಕ ಜಾಗ ಆಗಲಿ ಅದ ಎಲ್ಲಿ ಕೂಡಿಸ್ತೀರಿ ಅವರು ಪ್ರತಿಯೊಬ್ಬರು ಅನುಮತಿ ಕಡ್ಡಾಯ. ಆ ಅನುಮತಿಯನ್ನ ತಾವು ಏಕಗವಾಕ್ಷ ಮೂಲಕ ತಗೋಬೇಕಾಗ್ತದೆ. ಅನುಮತಿಯಿಂದ ಮಾಡಿ ಏನಾದರೂ ಮುಂದಿನ ದಿನಗಳಲ್ಲಿ ಅವಘಡ ಸಂಭವಿಸಿದ್ರೆ ಅದು ತುಂಬಾ ಕಾನೂನಿನಲ್ಲಿ ತುಂಬಾ ತೊಂದರೆ ಆಗ್ತದೆ. ಆ ಕಾರಣಕ್ಕೆ ಯಾರೂ ಸಹ ಅನುಮತಿ ಆಗ್ಬೇಕು ಅನ್ನೋದು ಬೇಡ. ನಮ್ಮ ದೇಶದ ಕಾನೂನು ನಾವು ಫಸ್ಟ್ ಪಾಲಿಸಬೇಕು. ನಮ್ಗೆ ಯಾಕೆ ಅನುಮತಿ ನಿಮ್ಗೆ ಯಾಕೆ ಅನುಮತಿ ಕೆಲವರು ಹೇಳ್ತಾರೆ, ಅದು ಅಷ್ಟು ಸಮಂಜಸೂ ಅಲ್ಲ. ನಮ್ಮ ಕಾನೂನು ನಾವೇ ಪಾಲಿಸಿಲ್ಲ ಅಂದ್ರೆ ಮತ್ತೆ ನಾವು ಯಾರಿಗೆ ಹೇಳಕ್ಕಾಗುತ್ತೆ ಅದೇ ಯಾಕೆ ಇದೆ ಯಾಕೆ ಅನ್ನೋದು. ಆ ದೃಷ್ಟಿಯಿಂದ ಯೋಚನೆ ಮಾಡಿ ತಾವು ನಮ್ಮದೇನ ನಿಯಮಗಳಿದಾವೆ ಏನ್ ಕಟ್ಟಳಿದಾವೆ ಅದನ್ನ ಕಟ್ಟುನಿಟ್ಟಾಗಿ ಎಲ್ಲರೂ ಸೇರಿ ಪಾಲಿಸೋಣ. ನೀವೆಲ್ಲ ಸೇರಿ ಜೊತೆ ಕೈ ಜೋಡಣೆ ಮಾಡಿದ್ರೆ ಅದು ನಮ್ಮ ಇದಕ್ಕೆ ಉಲ್ಲಂಘನೆ ಮಾಡಿದಂಗೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಅನುಮತಿ ಪಡೆದುಕೋಬೇಕಂತ ಅದೊಂದು ಕಟ್ಟುನಿಟ್ಟ ಆದೇಶ ಇದೆ, ನಿಯಮ ಇದೆ. ಆದ್ದರಿಂದ ನಿಮ್ಮೆಲ್ಲರಿಗೂ ತಂದಿದ್ದೀವಿ. ಅದೇ ರೀತಿ ಮುನ್ಸಿಪಾಲಿಟಿ ಅವರು ಅವತ್ತು ಎಲ್ಲೆಲ್ಲಿ ವಿಸರ್ಜನೆ ಸ್ಥಳ ಇದೆ ಅಲ್ಲೆಲ್ಲ ಬ್ಯಾರಿಕೇಡ್ ವ್ಯವಸ್ಥೆ ಮತ್ತು ನಿಮ್ಮ ಸಿಬ್ಬಂದಿಗಳ ವ್ಯವಸ್ಥೆ ಇನ್ನು ಏನು ಸ್ವಚ್ಛತೆ ಮಾಡಬೇಕಾಗಿದೆ ಅಲ್ಲಿ ಜನರಿಗೆ ಅನುಕೂಲವಾದ ರೀತಿಯಲ್ಲಿ ವಿಸರ್ಜನೆ ಮಾಡಲಿಕ್ಕೆ ಅನುಕೂಲವಾದ ರೀತಿಯಲ್ಲಿ ಅದನ್ನ ಮಾಡಲಿಕ್ಕೆ ಅವ್ರು ಜವಾಬ್ದಾರ ಆಗ್ತಾರೆ, ಮಾಡಬೇಕಾಗ್ತದೆ. ಅದೇ ರೀತಿ KEB ಅವರು ಇಲ್ಲಿ ವಿಸರ್ಜನೆ ಸ್ಥಳದಲ್ಲಿ ಕರೆಂಟಿನ ವ್ಯವಸ್ಥೆ ಆಗ್ಬೋದು. ಆನಂತರ ಮೆರವಣಿಗೆ ಮಾಡುವಾಗ ಕರೆಂಟ್ ಯಾವ ಅವರ ಸಂಪೂರ್ಣವಾದ ವಿಳಾಸ ಅಂದ್ರೆ ಅವರಿಗೆ ನಾವು ನೋಡ್ಬೇಕಂದ್ರೆ ಇವೇಟ ನಿಮ್ಮ ಕೊಟ್ಟಂತ ಮಾಹಿತಿ ಮೇಲೆ ಅವರು ನಮಗೆ ಸಂಪರ್ಕಕ್ಕೆ ಬಂದಿರಬೇಕು. ಆ ರೀತಿ ನೀವು ಸಂಪೂರ್ಣವಾದ ವಿವರವನ್ನು ಕೊಡಬೇಕಾಗ್ತದೆ ಅವತ್ತು. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಈ ನಾವು ಏನಾದರೂ ಮಂಡಳಿ ಬಗ್ಗೆ ಕೇಳ್ಬೇಕಂದ್ರೆ ಯಾರು ಕೇಳ್ಬೇಕು, ಅವರು ಇವರು ಅಂತಲ್ಲ, ನಮ್ಗೊಂದು ಅಧಿಕೃತವಾದ ಒಂದು ಮಾಹಿತಿ ಕೊಟ್ಟಂಗಾಗುತ್ತೆ. ಅವ್ರ ಜವಾಬ್ದಾರಿ ಗಣೇಶ ಹಬ್ಬದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಿಂದ ವಿಸರ್ಜನೆ ಆಗಿ ಅವರವರ ಮನೆ ಹೋಗುವವರೆಗೆ ಅವ್ರದ್ದು ಜವಾಬ್ದಾರಿ ತುಂಬಾ ಇರ್ತದೆ. ಮಂಡಳಿಯಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟರು ಇರ್ತಾರೆ. ಕೆಲವೊಬ್ರು ಕೆಟ್ಟಂದ್ರೆ ಯಾವ ರೀತಿ ಅಂದ್ರೆ ಸ್ವಲ್ಪ ಕೆಲವೊಬ್ರು ಕಾನೂನಿನ ಅರಿವು ಇಲ್ಲದೆ ಕೆಲವೊಬ್ರು ಕಿಡಿಗೇಡಿತನ ಮಾಡ್ತಿರ್ತಾರೆ. ಅಂತವ್ರಿಗೆಲ್ಲ ಜೊತೆಯಲ್ಲಿ ತಗೊಂಡೋಗೋ ಕೆಲಸ ಮಂಡಳಿದಿರ್ತದೆ. ನಾವು ಮಂಡಳಿಯವರು ಯಾರೋ ಹೇಳಿದ್ರು ನಮ್ಮ ಮಂಡಳಿಯವರು ಏನ್ ಮಾಡಕ್ಕಾಗಲ್ಲ ಹಂಗೆ ಹಂಗೆ ಬರೋದಿಲ್ಲ. ನೀವು ಅವ್ರಿಗೆ ಸರಿಯಾಗಿ ತಿಳಿ ಹೇಳಿಸಿ 1-2 ನಮ್ಮ ರೀತಿ ನೀವು ಮೀಟಿಂಗ್ ಮಾಡಿ ಯಾವುದೂ ಕೆಟ್ಟ ಹೆಸರು ನಿಮ್ಮ ಮಂಡಳಿಗೆ ಯಾವುದೇ ಕೆಟ್ಟ ಹೆಸರು ಬರಲಾರ್ದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಮಂಡಳಿಯ ಮುಖ್ಯಸ್ಥರು ಮತ್ತು ಪದಾಧಿಕಾರಿಗಳು ಇರ್ತದೆ. ಹಾಗಾಗಿ ನೀವು ಮೊಟ್ಟ ಮೊದಲೇ ಅವ್ರಿಗೆ ಹೇಳಿ ನಾವು ಮತ್ತೆ 1-2 ಮೀಟಿಂಗ್ ಮತ್ತೆ ಮಾಡಬೇಕಾಗ್ತದೆ. ಮೊನ್ನೆ ಎಲ್ಲ DJ ಅವ್ರ ಹೇಳಿದ್ವಿ. ನಾವು ಏನ್ ಹೇಳಿದ್ವಿ, ಕಾನೂನಿನ ನಿಯಮ ಕಾನೂನಿನ ಅಡಿಯಲ್ಲಿ ನೀವು ಹೋಗ್ಬೇಕಾಗ್ತದೆ. ಸೌಂಡ್ ಎಲ್ಲಿ ಎಷ್ಟು ಇಡಬೇಕು, ವಸತಿ ಅಂದ್ರೆ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಎಷ್ಟು ಇರಬೇಕು, ಮಾರ್ಕೆಟ್ ಅಲ್ಲಿ ಎಷ್ಟು ಇರಬೇಕು, ನೈಟ್ ಎಷ್ಟು ಇರಬೇಕು, ಸಾಯಂಕಾಲ ಆದ ತಕ್ಷಣ ಎಷ್ಟು ಇರಬೇಕು, ಅದನ್ನ ಪಾಲಿಸೋ ಜೊತೆಗೆ ಮಂಡಳಿಯವರೇ ನಿಮ್ಗೆ ಬುಕ್ ಮಾಡಿದ್ದಾರೆ DJನ ವಿಜೃಂಭಣೆಯಿಂದ ಮಾಡಿ ಅದ್ರ ಕಾನೂನಿನ ಅಡಿಯಲ್ಲಿ ಹೋಗಿ ಅಂತ ನಾವು ಸೂಕ್ಷ್ಮ ಮೊನ್ನೆ ಹೇಳಿದ್ವಿ. ನೀವು ಸಹ ಅವರಿಗೆ ತಿಳಿಸಿ ಹೇಳಿ. ಯಾವುದೇ ಅವತ್ತು ಆ ರೀತಿ ಇದು ಇರೋದು ಬೇಡ. ನಮಗೆ ಎಲ್ಲಾ ಮಂಡಳಿಯವರು ಅಷ್ಟೇ, ಒಂದು ಹೆಚ್ಚು ಒಂದು ಕಮ್ಮಿ ಅನ್ನೋದಲ್ಲ. ಕೆಲವೊಬ್ರು ಸರಳವಾಗಿ ಆಚರಣೆ ಮಾಡಬಹುದು, ಇನ್ನು ಕೆಲವೊಬ್ರು ವಿಜೃಂಭಣೆ ಮಾಡಬಹುದು. ಅದಕ್ಕೆ ತಕ್ಕಂತಹ ವ್ಯವಸ್ಥೆ ಪೊಲೀಸ್ ಬಂದೋಬಸ್ತ್ ನಾವು ಮಾಡ್ಕೋತೀವಿ. ಪೊಲೀಸರು ಅಷ್ಟೇ ಕಡಿಮೆ ಇದೆ, ನಾವು ಎಷ್ಟು ಬೇಕು ನಮ್ಮಲ್ಲಿ ಏನ್ ಸಾಧ್ಯ ಇದೆ ಅದೆಲ್ಲ ಮಾಡ್ಕೊತೀವಿ. ನೀವು ಯಾವುದೇ ರೀತಿಯ ಅವಘಡಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. जो प्रोग्राम रखा गया है जो गणपति और ईद मिलादुल नबी के बारे में, आज जो भी ईद आती है
बहुत ही शांति का पैगाम लेकर आती। इसलिए आज जो है हमारे CPS साहब, हमारे PSS साहब से मैं बहुत ही खुश हूँ, क्योंकि ये 2 ईद के बारे में तालीकोट के इतने सारे जो लीडर्स हैं और जो कमेटी वाले हैं सबको जमा कर जो है एक बहुत ही प्यारा संदेश जो है बात करने का हमें जो है यहाँ पर मौका दिए हैं। मैं इनको धन्यवाद कहते हुए अस्सलाम वालेकुम। ईद मिलादुल नबी जो भी बनाना चाहते हैं बहुत ही खुशी से मनाएं। जो गणपति जहाँ जहाँ बनाना है बहुत ही खुशी से बनाएं। हम भी उनके लिए तालीकोट के सभी मुस्लिम जो है मिलकर साथ देते बोल के इस मौके पर मैं बोल रहा हूँ, क्योंकि जब भी हमारी जरूरत पड़ी तो आप हमें याद करें, हमें आपकी जरूरत पड़ी तो हमको याद करेंगे, तुम हमको साथ दो हम तुमको साथ देंगे। यही हिंदुस्तान का जो है संविधान है और सबकी भाईचारगी है। इतना कहते हुए मुझे यहाँ पर जो बात करने का मौका दे, मैं तुम सबको और जितने भी यहाँ पर लीडर्स वगैरह आए हैं मैं इन सबको और जितने भी गणपति कमेटी है मैं इसको सबको धन्यवाद कहते हुए मेरी दो बात को खत्म करता हूँ। अभी कुछ नहीं है, जो दूध भुआ वगैरह जो सीमेंट वगैरह बनाकर जो है जहाँ जहाँ भी जो बांटना चाहते हैं बांट सकते हैं, लेकिन मेहरबानी तो नहीं है। ವೇದಿಕೆಯಲ್ಲಿ ಆಸಕ್ತರಾಗಿರ್ತಕ್ಕಂಥ ಅವರು ಬರಲ್ಲದೆ ಎಲ್ಲ ಅಧಿಕಾರಿಗಳವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ, ನನ್ನ ಡೈರೆಕ್ಟಾಗಿ ಒಂದು ವಿಷಯ ಕೊಡಬೇಕಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಪಟ್ಟಣದ ಜನರು ಆಲ್ಮೋಸ್ಟ್ ಆಲ್ ಒಂದು 90ರಷ್ಟು ಪಟ್ಟಣದಲ್ಲಿ ಜನರು ಇರತಕ್ಕಂಥದ್ದು ಈ ಸಭೆಯಲ್ಲಿ. ಹೋದ ಬಾರಿ ಹಳ್ಳಿಯಲ್ಲಿ ದಲಿತ ಕಾಲೋನಿಗಳಲ್ಲಿ ವಿಶೇಷವಾಗಿ ಗಣಪತಿ ಕುಂದಿಸುವ ಸಂದರ್ಭದಲ್ಲಿ ಕೆಲವು ತೊಂದರೆಗಳಾಗಿದ್ದು ಅದು ಎಲ್ಲರಿಗೂ ಗೊತ್ತಿರುವ ವಿಷಯ. ಹೀಗಾಗಿ ಎಲ್ಲಿ ಹಳ್ಳಿಗಳಲ್ಲಿ ಪ್ರಮುಖವಾಗಿ ದಲಿತರ ಕಾಲೋನಿಗಳಲ್ಲಿ ಎಲ್ಲಿ ಗಣಪತಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಕುಂದಿಸಿ ಬಿಟ್ಟಾರ, ಆದ್ರೆ ಒಂದೊಂದು ಕಡೆ ಅದು ಪ್ರವೃತ್ತಿಯಲ್ಲಿ ಐತಿ. ಆ ಕಾಲೋನಿಗಳಲ್ಲಿ ವಿಶೇಷವಾಗಿ ಭೇಟಿ ಕೊಟ್ಟು ಅವರಿಗೆ ನೀವು ಕಾನೂನಿನ ಸಲಹೆ ಮತ್ತು ಅಲ್ಲಿ ಇರ್ತಕ್ಕಂತಹ ವಿಡಿಯೋಗಳನ್ನ ಕರೆದುಕೊಂಡು ಅವರಿಗೆ ಬೇಕಾಗಿರ್ತಕ್ಕಂತಹ ಸೌಲಭ್ಯಗಳನ್ನು ಒದಗಿಸಬೇಕು. ನಂತರ ಅವರು ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಹೆಚ್ಚಿನ ಬಂದೋಬಸ್ತನ್ನ ಕೊಡಬೇಕು. ಯಾಕಂತಂದ್ರೆ ಇದು ಹೋದ ವರ್ಷ 2-3 ಹಳ್ಳಿಯಲ್ಲಿ ಬಹಳ ಉದ್ವಿಗ್ನಕ್ಕೆ ಹೋಗಿತ್ತು. ಹೀಗಾಗಿ ಅದನ್ನ ಬಹಳ ನೀವು ನೋಟ್ ಮಾಡ್ಕೊಂಡು ಸರ್ ದಯಮಾಡಿದು. ಆಮೇಲೆ ಎರಡನೇದು ತಾಳಿಕೋಟೆಯಲ್ಲಿ ಎಲ್ಲ ಗಣಪತಿ ಮಂಡಳಿ ಎಲ್ಲ ನನ್ನ ಸ್ನೇಹಿತರೇ ಇದ್ದಾರೆ ಆಲ್ಮೋಸ್ಟ್ ಆಲ್. ಅವರಿಗೊಂದು ವಿಶೇಷವಾಗಿ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ನಾವು ಕೆಲವರು ಗಣಪತಿ ಕುಣಿಸೋದಿಲ್ಲ, ಅದನ್ನ ನಾವು ವೀಕ್ಷಣೆ ಮಾಡ್ಲಿಕ್ಕೆ ನಾವೆಲ್ಲರೂ ಬಂದಿರ್ತೇವೆ. ಆ ವೀಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ನೀವು ಪರಿಸರ ಸ್ನೇಹಿ ಗಣಪತಿಯನ್ನ ಮತ್ತು ಅಲ್ಲಿ ಇರ್ತಕ್ಕಂತಹ ಇಲ್ಲಿ ಈ ದೇಶದ ವೈವಿಧ್ಯಮತೆಯಲ್ಲಿ ಏನೇನು ಮೂಲಭೂತ ಸೌಲಭ್ಯಗಳು ಒಳಗೊಂಡು ಅದನ್ನ ಗಮನ ಈಗ ಅಧಿಕಾರದಲ್ಲಿದ್ದಂಥವ್ರನ್ನ ಗಮನ ಸೆಳೆಯೋದ್ರೊಂದಿಗೆ ಅದನ್ನ ಚಾಚು ತಪ್ಪದೆ ಪಾಲಿಸ್ಬೇಕಂತ ಹೇಳಿ ನೀವು ಒಂದಿಷ್ಟು ರೊಟೇಷನ್ ಹಾಕೊಂಡು ಬಹಳ ಒಳ್ಳೇದಂತ ನಾನು ಹೇಳ್ತೀನಿ. ಯಾಕಂತಂದ್ರ ಯಾರಿಗೆ ಕಾನೂನು ಬಹಳ ಜನಕ್ಕೆ ಕಾನೂನು ಗೊತ್ತಿರಲ್ಲ, ಮತ್ತು ಅವತ್ತಿನ ದಿನದಲ್ಲಿ ಸಂಪೂರ್ಣ ಮದ್ಯದ ಅಂಗಡಿಗಳು ಕಂಪಲ್ಸರಿ ಬಂದ್ ಮಾಡಬೇಕು ಮತ್ತು ಮಾದಕ ವಸ್ತುಗಳು ಸಿಗರೇಟು ಗುಟ್ಕಾ ಇವೇನದಲ್ಲ ಸರ ಅವತ್ತಿನ ಪರಿಸ್ಥಿತಿ ಒಳಗೆ ಯಾರು ಬೀಳ್ತಾರ ಅನ್ನೋದೇ ಗೊತ್ತಾಗಂಗಿಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತೈತೆ. ಹೊಸ ಹೊಸ ಬಟ್ಟೆ ಹಾಕೊಂಡಿರ್ತಾರ, ಯಾರೊಬ್ಬ ಮದ್ಯಪಾನ ಮಾಡಿ ಕುಡಿದ್ರು ಬೇರೆಯವ್ರ ಮೇಲೆ ಉಳಿದ್ಬಿಡ್ತಾರೆ. ಅಂತವೆಲ್ಲ ದಯಮಾಡಿ ಸರ್ ನೀವು ಅವತ್ತ ಮದ್ಯದ ಅಂಗಡಿಗಳಿಗೆ ಕಡ್ಡಾಯವಾಗಿ ನೀವು ಇಷ್ಟು ಗಂಟೆಗೆ ಯಾರಾದ್ರೂ ತೆಗೆದ್ರೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ, ಮತ್ತು ಮಾದಕ ವಸ್ತುಗಳು ಯಾರಾದ್ರೂ ಮಾರಾಟ ಮಾಡ್ತಿದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ. ಇದರಲ್ಲಿ ಅನುಕಂಪದ ಮಾತು ಬೇಡ. ಯಾಕಂತಂದ್ರೆ ಒಂದು ಊರಿನ ಹಿತದೃಷ್ಟಿಯಿಂದ ಒಂದು ಸಣ್ಣ ಘಟನೆ ಕೂಡ ದೊಡ್ಡ ಘಟನೆ ಆಗ್ಬೋದು. ಹೀಗಾಗಿ ನಾವೆಲ್ಲರೂ ಕೂಡ ಈ ದಿನವನ್ನ ಮತ್ತು ಗಣಪತಿ ಉತ್ಸವವನ್ನ ಬಹಳ ಅದ್ದೂರಿಯಾಗಿ ಆಚರಿಸೋಣ ಮತ್ತು ಇನ್ನೊಬ್ಬರಿಗೆ ಮಾದರಿಯಾಗುವಂತ ನಾವು ಕಾರ್ಯಕ್ರಮಗಳನ್ನು ರೂಪಿಸಬೇಕಂತ ನಾನು ವಿನಂತಿ ಮಾಡ್ಕೊಂಡು ಒಂದು ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ಇರ್ತಕ್ಕಂಥ ಸಿಂಪಡಿ ಸಾಹೇಬ್ರೆ, ತಾಳಿಕೋಟೆ ಠಾಣೆಯ ಜ್ಯೋತಿ ಮೇಡಮ್ ಅವರೇ, ಬಂಗಿ ಸಾಹೇಬ್ರೆ, ವಿವಿಧ ಇಲಾಖೆಯ KB ಆಫೀಸರ್ರೆ, ವಿವಿಧ ಇಲಾಖೆಯ ಅಧಿಕಾರಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗಣೇಶ ಮಹಾಮಂಡಳಿಯ ಎಲ್ಲ ಸದಸ್ಯರೇ, ಸಹೋದರರೇ, ಪತ್ರಕರ್ತ ಮಿತ್ರರು, ಇಲ್ಲಿ ಸೇರಿರ್ತಕ್ಕಂಥ ಊರಿನ ಎಲ್ಲ ಗಣ್ಯರು, ಎಲ್ಲರಲ್ಲಿ ಒಂದು ವಿನಂತಿ ಏನಂದ್ರೆ ನಮ್ಮ ತಾಳಿಕೋಟೆಯೊಳಗೆ ಯಾವುದೇ ಹಬ್ಬ ಬರಲಿ ಭಾಳ ವಿಜೃಂಭಣೆಯಿಂದ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಎಲ್ಲರೂ ವಿಜೃಂಭಣೆಯಿಂದ ಮಾಡ್ತೀವಿ. ಯಾಕಂದ್ರೆ ಒಬ್ರಿಗೊಬ್ಬರು ಇದಕ್ಕೆ ಭಾಳ ಎದುರು ಕೊಟ್ಟು ಮಾಡ್ತಕ್ಕಂಥದ್ದು ನಮ್ಮ ತಾಳಿಕೋಟೆಯೊಳಗೆ ನಡ್ಕೊಂಡು ಬಂದಿರತಕ್ಕಂಥ ವಿಷಯ. ಹಿಂದೇನೋ ಒಂದು ಸಣ್ಣ ತಪ್ಪುಗಳು ಆಗಿದಾವೆ, ಯಾವಾಗ ಒಂದು 15-20-25 ವರ್ಷದಿಂದ. ಅದರ ನಂತರ ನಾವೆಲ್ಲರೂ ಹೆಂಗಂದ್ರೆ ಅಣ್ಣತಮ್ಮರಾಗಿ ಹೊಂದಾಣಿಕೆಯಾಗಿ ಏನು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಅಲ್ಲೇ ನಾವು ಬಗೆಹರಿಸ್ಕೊಂಡು ಹೋಗ್ತಕ್ಕಂಥದ್ದು ಒಂದು ತಾಳಿಕೋಟೆ ಜಯಮಾನ.
ಇದರೊಳಗೆ ಇವತ್ತೇನು ಒಂದು ಈಗಿನ ಆಮೇಲೆ ನಮ್ಮ ಗಣೇಶ ಹಬ್ಬ ಎರಡು ಒಂದಕ್ಕೊಂದು ಅಂಟಿಕೊಂಡು ಬಂದಿರ್ತಕ್ಕಂಥವು. ಯಾವಾಗಾದ್ರೂ ನಮ್ಮ ಭಾಳ ವರ್ಷದಾಗ 1-2 ಹಬ್ಬಗಳು ಕೂಡಿ ಬರ್ತಾವೆ. ಅದರಲ್ಲಿ ನಾವು ಒಂದು ಸಹಭಾಗಿಯಿಂದ ಭಾವೈಕ್ಯತೆಯಿಂದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡು ಹೋಗ್ತೀವಿ. ಈಗ ಇದನ್ನು ಇಲ್ಲಿವರೆಗೂ ಹೇಳಿದ್ರು ಪೊಲೀಸ್ ಇಲಾಖೆಯವರು ತಮ್ಮ ಕಾನೂನು ರೀತಿಯೊಳಗೆ ಏನು ಕೆಲವೊಂದು ಚೌಕಟ್ಟು ಅದಾವ ಅದನ್ನು ಹೇಳ್ಯಾರ. ಅದರಲ್ಲಿ ನಾವು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರು ಅವ್ರು ಸಂಭಾಳಿಸ್ಕೊಂಡು ಹೋಗ್ತಾರೆ. ಅದ್ರಾಗ ಅವ್ರೇನೋ ಒಂದು ಚೌಕಟ್ಟು ಹೇಳಿ ಒಂದು 12 ಒಳಗೆ ಮುಗಿಸ್ರಪ್ಪ ಒಂದು 12 ತಾಸು ಹೆಚ್ಚು ಕಡಿಮೆ ನಾವು ಮುಗಿಸುವಂಥ ಕಾರ್ಯಕ್ರಮ ನಾವು ಮಾಡ್ಕೋಬೇಕು. ಮತ್ತು ಈಗೇನು ಒಂದು ಪುರಸಭೆಯವರು ಒಂದು ಜವಾಬ್ದಾರಿ ಹೆಂಗಂದವ್ರೆ ಒಂದು ಸ್ವಲ್ಪ ಅವರು ಎಲ್ಲ ಸಿಬ್ಬಂದಿಗಳು ತಾಳಿಕೋಟೆ ಒಳಗಿದ್ದು, ಯಾಕಂದ್ರೆ ಊರಿಗೆ ಹೋಗುದು ಇಂಥ ಒಂದು ಜಾತ್ರೆ ಒಳಗೆ ಅಂತ ಹಬ್ಬದ ಕಾರ್ಯಕ್ರಮದಾಗ ಸ್ವಚ್ಛತೆ ವಹಿಸಿಕೊಳ್ತಕ್ಕಂಥದ್ದು ಸಿಬ್ಬಂದಿ ಪುರಸಭೆಯವರ ಕರ್ತವ್ಯ. ಅದನ್ನು ಮುಖ್ಯಾಧಿಕಾರಿಗಳು ಹೊಸರು ಬಂದಿದ್ದಾರೆ. ಅವರು ಸ್ವಲ್ಪ ಪೂರ ತಿರುಗಾಡಿ ಎಲ್ಲಿ ಗಣಪತಿಗಳನ್ನು ಕುಂದಿಸ್ತಾರೆ ಅಲ್ಲೆಲ್ಲ ಸ್ವಚ್ಛತೆ ಕಾರ್ಯವನ್ನು ಕೈಗೊಂಡು ಒಂದಿಷ್ಟು ಪೌಡರ್ ಏನಾದ್ರು ಪ್ಯಾಕಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಪ್ಯಾಕಿಂಗ್ ಮಾಡಿರಿ. ಯಾಕಂದ್ರೆ ಮಳೆಗಾಲ ಜಾಸ್ತಿ ಐತಿ, ಸ್ವಾಮಿ ಮಚ್ಚರ್ಗಳು ಜಾಸ್ತಿ ಆಗ್ತಾ ಇದ್ದಾವ, ಅದರಿಂದ ರೋಗ ಹರಡುವಂಥ ಒಂದು ವಿಚಾರನೂ ಐತಿ. ಅದಕ್ಕೆ ಅದ್ರ ಬಗ್ಗೆ ಜಾಗೃತಿ ವಹಿಸಿ ಈ ಕಾರ್ಯಕ್ರಮ ಗಣಪತಿ ಹಬ್ಬ ಆಮೇಲೆ ಈಗಿನೆಲ್ಲ ಎರಡೂ ಒಂದು ಒಳ್ಳೆಯ ವಿಜೃಂಭಣೆಯಿಂದ ನಡೀಲಿ ಅಂತೇಳಿ ಆಶಿಸಿ ನನ್ನ ಮಾತನ್ನು ಮುಗಿಸ್ತೀನಿ. 9480 ಅವರು ತುಲನೆ ಮಾಡಿರಲ್ಲ ಬಿಜಾಪುರ ಡಿಸ್ಟ್ರಿಕ್ಟ್ ಮತ್ತು ಸೋಲಾಪುರ ಇದು ಒಳ್ಳೆಯ ಏನು ಸರ್ ಭಾಳ ಓಲ್ಡ್ ಸಿಟಿ ಅಲ್ಲ ಸರ್, ಬಹಳಷ್ಟು ಓಲ್ಡ್ ಇಷ್ಟು ಇಕ್ಕಟ್ಟವಾದ ಸಿಟಿ ಅಲ್ಲ ಸರ್. ಒಂದು ಕಂಬನ ಬದಲಾಯಿಸಬೇಕಂದ್ರೆ ಒಂದು 10 ಮಂದಿ ಮನೆ ಇರ್ತಾರೆ, ಅಲ್ಲಿ ಹಾಕ್ಬೇಕು ಇಲ್ಲಿ ಹಾಕ್ಬೇಕು. ಪುರಸಭೆ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಯಾವ ದಿನಾಂಕದಿಂದ ನಾವು ಮಹಾಮಂಡಳಿ ವತಿಯಿಂದ ಅನ್ನಪ್ರಸಾದ ಹಮ್ಮಿಕೊಂಡಿರ್ತೀವಿ ಸ್ವಲ್ಪ ನಮಗೆ ಮುಂಚಿತವಾಗಿ ತಿಳಿಸ್ಬೇಕು. ಅವತ್ತೇ ಫೋನ್ ಮಾಡಿದ್ರೆ ನಮಗೆ ಅನನುಕೂಲ ಆಗ್ತದೆ. ಒಂದೇ ಕಡೆ 3-4 ಕಡೆ ಇದ್ವು ಅಂದ್ರೆ ನಮ್ಗೆ ಪ್ರಾಬ್ಲಮ್ ಆಗ್ತಿರ್ತಾವೆ. ಮುಂಚಿತವಾಗಿ ನಮ್ಗೆ ತಿಳಿಸ್ಬೇಕು ಅನ್ನಪ್ರಸಾದ ಎಲ್ಲಿರ್ತಾವೆ ಅಥವಾ ಮತ್ತು ಎಲ್ಲಿ ಸ್ವಚ್ಛತೆ ಮಾಡಿಸ್ತಿರ್ಬೇಕು. ನಮಗೆ ಮೊದಲೇ ಇಂಟಿಮೇಷನ್ ತಿಳಿಸಿದಂದ್ರೆ ನಾವು ಅದಕ್ಕೆ ಏನು ತಕ್ಕಂಥ ವ್ಯವಸ್ಥೆ ಇರ್ತಾವೆ ನಾವು ಮಾಡ್ಕೊತಿರ್ತೀವಿ. ಆಮೇಲೆ ವಿಸರ್ಜನೆ ಹೇಳಿದಂತೆ ಮೊದಲಿಗೆ ಸರ್ ಹೇಳೋದು 2 ಕಡೆ ವ್ಯವಸ್ಥೆ ಮಾಡ್ಕೋಬೇಕಂತ. 2 ಕಡೆ ವ್ಯವಸ್ಥೆ ಮಾಡ್ಕೋತೀವಿ. ಹಾಗೆ ಪ್ರತಿ ಮನೆಗೆ ಮೊಬೈಲ್ ಟ್ಯಾಂಕ್ ಸಂಚಾರಿ ಗಣೇಶ ವಿಸರ್ಜನೆ ವಾಹನಗಳನ್ನು ನಾವು ಸತತ 5ನೇ ವರ್ಷ ನಾವು ಇದನ್ನು ಮಾಡ್ತಾ ಇದ್ವಿ. ಕೋವಿಡ್ ಬಂದಾಗ ಹಿಡ್ಕೊಂಡು ಸಂಚಾರಿ ಗಣೇಶ ವಿಸರ್ಜನೆ ವಾಹನಗಳಂತೆ ಮಾಡ್ಕೊತಾ ಬಂದಿದ್ದೀವಿ. ಪ್ರತಿ ಏರಿಯಾದಲ್ಲಿ ಇರ್ತೀವಿ. ಅದನ್ನ 8 ಕಡೆ ನಾವು ವ್ಯವಸ್ಥೆ ಮಾಡಿರ್ತೀವಿ, ಇನ್ಕ್ಲೂಡಿಂಗ್ ಅದ್ರಾಗ ಬ್ಯಾರಲ್ ಇರ್ತಾವು ಅಥವಾ ಆಮೇಲೆ ತಾಡಪತ್ರೆ ಹಾಕಿ ನಾವು ವ್ಯವಸ್ಥೆ ಮಾಡಿರ್ತೀವಿ. ಆಮೇಲೆ ಇನ್ನೊಂದು ವಿಶೇಷ ವಿನಂತಿ ಏನು ಮಾಡಿದ್ರು ಸರ್, ಹೋಸಕ್ಕೆ 5 ಫೂಟ್ ಇತ್ತು, ಈ ಸತ ಅದನ್ನ ಹೆಚ್ಚಿಗೆ ಮಾಡೋದು ಡೋಣಿ ಹತ್ರ ವ್ಯವಸ್ಥೆ ಮಾಡಿದ್ರು ಸರ್. ನೀರಿನ ರಭಸ ಹೆಚ್ಚಿರುವುದರಿಂದ ಅದು ಸಾಧ್ಯ ಆಗ್ತದೋ ಇಲ್ಲ ನಾವು ನೋಡ್ಕೋಬೇಕು ಸರ್. ಅದನ್ನ ಈಗಲೇ ನಾವು ಹೇಳೋಕ್ಕಾಗಿಲ್ಲ. ಇನ್ನೊಂದು 2 ದಿನ 1 ವಾರ ಹೋಗಿ ನೀರಿನ ವ್ಯವಸ್ಥೆ ರಭಸ ಹೆಂಗಿರ್ತದ ನೋಡ್ಕೊಂಡು ಮಾಡ್ಕೋತೀವಿ. ಆಮೇಲೆ ಅದ್ರದ್ದು ಡೋಣಿಗೆ ಹೋಗುವಂಥ ಮಾರ್ಗದಲ್ಲಿ ಲೈಟಿನ ವ್ಯವಸ್ಥೆ ಆಗಲಿ ಅದನ್ನೆಲ್ಲ ಪುರಸಭೆ ವತಿಯಿಂದ ನಾವು ಮಾಡಿಕೊಡ್ತೀವಿ ಅಂತ ಈ ಮುಖಾಂತರ ಎಲ್ಲರಿಗೂ ನಾವು ತಿಳಿಸ್ತೀವಿ. ನಾವು ಸರ್ ಎಲ್ಲ ವೇದಿಕೆ ಎಲ್ಲ ಅಧಿಕಾರಿ ಬಂಧುವರ್ಗರಿಗೂ ಧನ್ಯವಾದಗಳು ಹೇಳ್ತಾ, ಮತ್ತು ಈ ಸಾರ್ವಜನಿಕರು ಮತ್ತು ಪತ್ರಿಕಾಮಾಧ್ಯಮಗಳು ಮತ್ತು ಊರಿನ ಗಣ್ಯರು ಎಲ್ಲ ಗಣಪತಿಯ ಮಹಾಮಂಡಳಿಯವರಿಗೂ ಈ ವಿಷಯನ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳು ಸೂಕ್ಷ್ಮವಾಗಿ ಹೇಳಿದರು. ಅದನ್ನು ವಿಸ್ತಾರವಾಗಿ ಹೇಳ್ಬೇಕಂದ್ರೆ ನಮ್ಮ ಮಹಾಮಂಡಳದೊಳಗೆ ಗಣಪತಿಗಳನ್ನ ಎತ್ತರವನ್ನು ಸ್ವಲ್ಪ ಲಿಮಿಟ್ನಾಗಿರ್ಬೇಕು. ಎತ್ತರ ನೀವೇ ಒಂದು ಲಿಮಿಟ್ ಹಾಕೋತಿರೋ ಅಥವಾ ನಮ್ಮ ಅಧಿಕಾರಿ ವರ್ಗದಿಂದ ಲಿಮಿಟ್ ಹಾಕ್ತಾರೋ ಅದನ್ನು ನಾವು ವಿಚಾರ ಮಾಡ್ತೀವಿ. ಯಾಕಂದ್ರೆ ನೀವು ತರುವಂಥ ಗಣಪತಿಗಳು 5 ಫೂಟ್ ಇರ್ತಾವೆ, 7 ಫೂಟ್ ಇರ್ತಾವೆ ಅಥವಾ 9 ಫೂಟ್ ಇರ್ತಾವೆ. ಈಗ ಇರೋದ್ರಿಂದ ಏನಾಗ್ತಾವೆ, ಮುಂದೆ ಬರುವಂಥ ವಿದ್ಯುತ್ ಕಂಬಗಳಾಗಲಿ ಅಥವಾ ಯಾವುದೇ ಕಟ್ಟಡಗಳಾಗಲಿ ಈ ಯಾವುದೇ ಥರದ ಅನಾನುಕೂಲ ಆಗಲಿ ಅಥವಾ ಮತ್ತು ನಿಮ್ಮ ಸಾರ್ವಜನಿಕರಿಗೂ ಮತ್ತು ನಿಮ್ಮ ಮಹಾಮಂಡಳವಿದ್ದಂಥ ಭಕ್ತರುಗಳಿಗೆ ಏನೋ ಅನವಸ್ಥೆ ಅನಾನುಕೂಲ ಆಗಲಿರುವಂಥ ನಾವು ಆಚರಿಸ್ತೀವಿ. ಆಮೇಲೆ ನಮ್ಮ ಮುಖ್ಯಾಧಿಕಾರಿಗಳು ಹೇಳ್ದಂಗೆ ಮಣ್ಣಿನ ಗಣಪತಿಗಳನ್ನ ಬಳಕೆ ಎಲ್ಲ ಸಾರ್ವಜನಿಕರಾಗಲಿ ಅಥವಾ ಮಹಾಮಂಡಳಿಗಳಾಗಲಿ ಇದೊಂದು ಸತಿ ನಾವು ಏನು ಮಾಡ್ಬೇಕಂದ್ರೆ ಮಣ್ಣಿನ ಗಣಪತಿಗಳನ್ನೇ ನಾವು ಬಳಸುವಂಥ ವ್ಯವಸ್ಥೆ ಮಾಡ್ಕೋಬೇಕು. ನಾವು ಸಿಗಂಗಿಲ್ಲ, ಅವು ಎಲ್ಲಿ ಸಿಗ್ತಾವನು ಮಾತು ಅನ್ನೋಕ್ಕಿಂತ ನಾವು ಮನೆಯಾಗೆ ತಯಾರು ಮಾಡ್ಲಿಕ್ಕೆ ಬರ್ತದೆ ಮಣ್ಣಿನ ಗಣಪತಿ. ಅದು ಗಣಪತಿಗಳನ್ನ ಅದೇ ಥರ ಮಾಡಬೇಕು ಇದೇ ಥರ ಮಾಡಬೇಕು ಅಂತ ಏನಿಲ್ಲ. ಗಣಪತಿ ನೀವು ನಾವು ಮಾಡೋದು ನಮ್ಮ ಭಕ್ತಿ ಇತ್ತಂದ್ರೆ ಗಣಪತಿ ಆಕೃತಿ ಗಣಪತಿ ತಾನಾಗಿ ಬಂದ್ಬಿಡ್ತದೆ. ನಾವು ಅಲ್ಲಿ ಇಲ್ಲಿ ನಾವು ಹುಡುಕ್ತೀವಿ ಮಾಡ್ತೀವಿ ಅನ್ನೋದಕ್ಕಿಂತನೂ ನಾವೇ ತಯಾರಿಸ್ಬೇಕು. ಅಥವಾ ನಮ್ಮ ಸಂಪ್ರದಾಯತೆ ಕುಂಬಾರ ಇರ್ತಾರೆ ನಮ್ಮ ಊರಾಗ, ಅವ್ರಲ್ಲಿ ಸಿಗ್ತಾವೆ, ಇಲ್ಲಿ ನಮ್ಮಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ನಾವು ಹುಡುಕ್ಬೇಕು ಅಂತ ನಾವು ಅವನ್ನ ಬೆಳೆಸ್ಬೇಕು. ಮತ್ತು ನಾವು ಸಿಗಂಗಿಲ್ಲ ಸಿಗ್ತಾವ ಅನ್ಕೊತಾನೋ ನಾವು ಅದನ್ನ ತಯಾರು ಮಾಡಬೇಕು ಅಥವಾ ತಯಾರು ಎಲ್ಲಿ ಮಾಡ್ತಿರ್ತಾವ ನಾವು ಹುಡುಕ್ ತರಬೇಕು.
ಆ ವ್ಯವಸ್ಥೆನ ನಾವು ಮುಂದೆ ತರಬೇಕಂತ ನಾವು ಕೇಳ್ಕೊತೀವಿ. ಆಮೇಲೆ ಅದೇ ಥರ ಇನ್ನು ಪುರಸಭೆ ವತಿಯಿಂದ ಮಹಾಮಂಡಳಿ ಇನ್ನೊಂದು ವಿಶೇಷವಾದ ಆಮೇಲೆ ಒಂದು ಭಾವನಾತ್ಮಕ ಇಲ್ಲಿ ಮುನ್ಸಿಪಾಲಿಟಿ ಕೆಲವೊಂದು ರೆಸ್ಟ್ರಿಕ್ಷನ್ ಇರುತ್ತೆ, ಅದನ್ನು ನಾವು ಹೇಳಿಕೊಂಡ್ರೆ ಸ್ವಲ್ಪ ನಿರ್ಧರಿಸಿದ್ದೆ ಯಾಕಂದರೆ ಇದು ಈ ಗಣಪತಿ ಭಾವನಾತ್ಮಕ ಮಾತಾಡೋದು ನಾವು ಆದಷ್ಟು ಎಲ್ಲರಿಗೆ ಮಣ್ಣಿನ ಗಣಪತಿನೇ ಯೂಸ್ ಮಾಡ್ತಾರೆ, POP ಗಣಪತಿನೇ ಯಾರು ತರಬೇಕು. ಆಮೇಲೆ ಎರಡನೇ ಸೆಕ್ಷನ್ ಅಂತಂದ್ರೆ ಪಟಾಕಿಗಳು ಸಾಕಷ್ಟು ವೆಹಿಕಲ್ಸ್ ಇರುವಂಥ ಪಟಾಕಿಗಳನ್ನು ನಾವು ತಿಳಿಸಿದ್ದೀವಿ. ಸೊ ಅದಕ್ಕೆ ನಮಗೇನು ಸೆಕ್ಷನ್ ಸರ್ಕಾರದಿಂದ ಹಸಿರು ಪಟಾಕಿಗಳನ್ನು ಆರಿಸಿ ತಿಳಿಸಿದೆ ಅಂತ ಹೇಳಿ. ಸೊ ದಯವಿಟ್ಟು ಎಲ್ಲರಿಗೂ ಒಂದು ಕಲ್ಪನೆ ವಿನಂತಿದೆ, ದಯವಿಟ್ಟು ಮಣ್ಣಿನ ಗಣಪತಿನ ಬಳಸಿರಿ, ಆಮೇಲೆ ಹಸಿರು ಪಟಾಕಿಗಳನ್ನು ಬಳಸಿರಿ ಅಂತ ಹೇಳ್ತೀನಿ. ಮುನ್ಸಿಪಾಲ್ಟಿಯವರಾಗಲಿ KBಯವರಾಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆ ಪರ್ಮಿಷನ್ಗೆ ಬಂದಾಗ ಅಲ್ಲದಾಗ ಸಾಕಾಗುತ್ತೆ ಹುಡುಗರು. ಪ್ರತಿ ಸಲ ಮುನ್ಸಿಪಾಲ್ಟಿಗೆ ಹೋದಾಗ ಪೊಲೀಸ್ ಪರ್ಮಿಷನ್ ತೊಗೊಂಬಂತಾರೆ, ಪೊಲೀಸ್ ಪರ್ಮಿಷನ್ KB ಅಂತ ಫೈರ್ ಅಂತೀರಿ ಸರ್. ಪ್ರತಿ ಸಲ 4 ಮಂದಿ ಇಲ್ಲೇ ಕುಂದಿಸ್ತೀವಿ ಅಂತೀರಿ, 4 ಮಂದಿ ಬೇರೆ ಕಡೆನೇ ಇರ್ತೀರಿ. ಇರಲ್ಲ ನಾ ಇಬ್ಬರು ಹೇಳಿಲ್ಲ, ಅದಕ್ಕೆ ಅದನ್ನು ಸರಿಪಡಿಸ ತಟ್ಟೆ ಹಾಕ್ತೀವಿ. ವಿಜಯವನ್ನ ಆಚರಿಸ್ತೇವೆ. ಸಿಂಧೂರ ಆಪರೇಷನ್ ಸಿಂಧೂರದ ಅದರದೊಂದು ಕಾರ್ಯಕ್ರಮ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ನೇತ್ರದಾನ, ನೇತ್ರ ಚಿಕಿತ್ಸೆ, ಆರೋಗ್ಯ ತಪಾಸಣೆ, ರಕ್ತದಾನ, ಈ ರೀತಿ ತಾಯಂದಿರಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ, ಕೊನೆಗೆ ಭವ್ಯ ಶೋಭಾಯಾತ್ರೆಗೆ ಒಬ್ರು CG ರವಿ ಅಂತ ಹೇಳಿ ಮುಖ್ಯ ವಕ್ತಾರರಾಗಿರ್ತಾರೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ. ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರ ಅವಶ್ಯವಾಗಿರಲಿ ಅಂತ ಹೇಳಿ ಕೇಳ್ಬೋದು. ನಾವೇ ಕಂಪ್ಲೀಟ್ ನಿಮ್ಮಲ್ಲಿ ಸೆಕ್ಯೂರಿಟಿ ಅವಶ್ಯಕತೆ ಐತಿ ಅನ್ನೋದಕ್ಕಿಂತ ಅಲ್ಲಿ ಏನ್ ಕೆಲಸ ನಮಗೆ ಬೇಕಾದ್ರೆ ನಾವೆಲ್ಲ ಪೂರ್ಣ ಕೊಡ್ಕೊಂಡಿರ್ತೇವೆ. ಅಕಸ್ಮಾತ್ ಮೀರಿ ನಮ್ಮ ಕೈಲಿ ಅದನ್ನು ಕಂಟ್ರೋಲ್ ಮಾಡಕ್ ಆಗಲ್ಲ ಸಮಯಕ್ಕೆ ನಿಮಗೆ ತುರ್ತು ಪರಿಸ್ಥಿತಿ ಒಳಗೆ ಕರೆ ಮಾಡಿದಾಗ ಅದೇ ತುರ್ತು ಪರಿಸ್ಥಿತಿ ಒಳಗೆ ತಕ್ಷಣಕ್ಕೆ ನೀವು ಸ್ಪಂದಿಸ್ರಿ ಅಂತ ಹೇಳಿ ಒಂದ್ಸಲ. ಇನ್ನೊಂದ್ರಿ, ಊರೊಳಗ ಮನಿಗೆ ಎಲ್ಲ ನನ್ನ ಗಣೇಶ ಮಂಡಳಿ ಮಿತ್ರರು ಏನ್ ಮಾಡ್ತಾರ ಅಂದ್ರೆ ಊರೊಳಗ ಹಿರಿಯರಿಗೆ, ವ್ಯಾಪಾರಸ್ಥರಿಗೆ ಮನೆಗೆ ಹೋಗಿ ತಾಯಂದ್ರ ಹತ್ರ ಭಿಕ್ಷಾಟನೆ ಅಂತಂದ್ರೆ ತಪ್ಪಾಗೋದಿಲ್ಲ. ಧರ್ಮ ಕಾರ್ಯಕ್ಕೆ ಪ್ರತಿಯೊಬ್ಬರ ಹತ್ರ ಭಿಕ್ಷಾಟನೆ ಮಾಡಿ ಧರ್ಮ ನಿಧಿಯನ್ನ ಸಂಗ್ರಹ ಮಾಡಿ ಒಂದು ಗಣೇಶ ಮೂರ್ತಿಯನ್ನ ತಗೊಂಡ್ಬಂದು ಹಬ್ಬವನ್ನ ಮಾಡ್ತಾರೆ. DJ ಹಚ್ತಾರ, ಜೋಶ್ ಕುಣಿತಾರ, ಕಾರ್ಯಕ್ರಮಗಳನ್ನ ಮಾಡ್ತಾರ, ಅನ್ನ ಪ್ರಸಾದದ ಕಾರ್ಯಕ್ರಮಗಳನ್ನ ಮಾಡ್ತಾರ, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಅದು ಒಂದು ವಿನಂತಿ ಏನಂತಂದ್ರೆ ಇದನ್ನ ಬಹಳ ಪ್ರಮುಖ ಇದ್ರಿ ಪಾಯಿಂಟ್ ಮಾಡ್ಬೋದು, ಇದನ್ನ ಮಾಡ್ಕೊಂಡ್ಬಿಡ್ರಿ. ಏನ್ DJ ತಗೊಂಡಿರ್ತಾರ ನೀವು ಎಲ್ಲಿ ಯಾವ ಗಣಪತಿ ಮಂಡಳಿ ಇರ್ತದೆ ಅವ್ರಿಗೊಂದು ಯಾರು ಇರ್ತಾರ ಅವ್ರಿಗೆ ಕೇಳಿ, ಯಾರಪ್ಪ DJ ಪ್ರಮುಖ, ಒಬ್ಬರನ್ನ DJ ಪ್ರಮುಖರನ್ನಾಗಿ ಮಾಡಿ ಅವನೇ DJದವ ಇರ್ಬೇಕಲ್ಲಿ. DJ ಮುಂದೆ ಅವನೇ ಇರ್ಬೇಕು. ಅವ ಯಾವ ಹಾಡ ಹಾಡ್ತಾನ, ಮತ್ತೊಬ್ರು ಯಾರೋ ಬಂದಿರ್ತಾನ, ಅವನು ಯಾವುದೋ ವೇಷಗಳು ಇರ್ತಾನ, ಅವನ ಮೈ ಒಳಗೆ ಇನ್ನೊಂದು ಯಾವುದೋ ದೇವ್ ಇರ್ತೈತಿ, ಅವನ ಬಂದು ಯಾವುದೋ ಹಾಡನ್ನ ಹಚ್ಚಂತಾನ, ಇನ್ನೊಬ್ಬ ಬಂದು ಯಾವುದೋ ಹಾಡು ಹಚ್ಚಂತಾನ. ಇಲ್ಲಿ ಆ ಮಂಡಳಿಗಳ ಕಾರ್ಯಕರ್ತರಿಗೆ ಕಂಟ್ರೋಲ್ ಸಿಗುದು. ಅದಕ್ಕೆ ಪ್ರತಿಯೊಂದು DJ ನನ್ನ ಹೇಳೋದು ಸರಿ ಇರ್ತಂದ್ರೆ ಸರಿ ಇರ್ತದೆ, ನನ್ನ ಪ್ರಕಾರ ಸರಿ ಅಂತ ನಾನು ಅಭಿಪ್ರಾಯ ಕೊಡ್ತೀನಿ. ಯಾವ ಮಂಡಳಿ ಒಬ್ರಿಬ್ರು ಇರ್ತಾರಲ್ಲಿ ಅಲ್ಲಿ ಒಬ್ಬರಿಗೆ ಪೊಲೀಸ್ ಇಲಾಖೆ ಅಂತ ಒಬ್ರಿಗೆ ನೇಮಿಸ್ರಿ. ಅವ್ರು ಏನ್ ಮಾಡ್ತಾರ, ಅವ್ರು ಯಾವ ಹಾಡ ಹಾಡ್ತಾರ, ಒಂದು ಒಳ್ಳೆ ಗಣಪತಿಯ ಭಕ್ತಿ ಗೀತೆಗಳನ್ನ, ನಮ್ಮ ದೇಶ ಭಕ್ತಿ ಗೀತೆಗಳನ್ನ ಹಾಕಿ ನಾವು ವಿಜೃಂಭಣೆಯಿಂದ ನಾವು ಮನೋರಂಜನೆ ಮಾಡೋಣ, ಹಬ್ಬಕ್ಕೂ ಕಳೆ ಬರುವಂಗ ಮಾಡೋಣ ಅಂತೇಳಿ ಇದನ್ನ ಈ ವರ್ಷ ನಾವು ಬಹಳ ಯೋಚನೆ ಮಾಡಿ ಇದನ್ನ ನಿಮ್ಗೆ ಸಲ್ಲಿಸಬೇಕು ಅಂತ ಅನ್ನೋ ಸಲುವಾಗಿ ಹೇಳಿದ್ವಿ. ಇದನ್ನ ದಯವಿಟ್ಟು ನೀವು ಇಂಪ್ಲಿಮೆಂಟ್ ಮಾಡ್ಬೇಕಂತ ವಿನಂತಿಯನ್ನು ಮಾಡ್ಕೊಳ್ತೀನಿ. ಪ್ರತಿ ವರ್ಷ ಹಿಂದೂ ಮಹಾಗಣಪತಿ ಮಾಡುವಂಗ ಈ ವರ್ಷ 12ನೇ ವರ್ಷಕ್ಕೆ ಈ ವರ್ಷ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. 9 ದಿನ ಕಾರ್ಯಕ್ರಮಗಳು. ಆಗ ಹೇಳಿದಂಗ ಬಂಗಿ ಸಾಹೇಬರು ಅವತ್ತಿನ ದಿನ ಎಲ್ಲ ಹಳ್ಳಿಗಳಿಗೆ ಗಣೇಶ ಮೂರ್ತಿಗಳು ಹೋಗೋ ಸಲುವಾಗಿ ನಾವು ಪ್ರತಿ ವರ್ಷ ಪ್ರತಿಷ್ಠಾಪನೆ ಮೆರವಣಿಗೆ ಮಾಡ್ತಿದ್ದೀವಿ. ಈ ವರ್ಷ ಅಂದ್ರೆ KB ಅವ್ರು ಏನ್ ಮಾಡ್ತಾರೆ, ಅವತ್ತೇ DJ ಮೆರವಣಿಗೆ ಮಾಡ್ತಿರ್ತಾರೆ. ಅವ್ರ ಕೆಲಸ ನಮ್ಮ ಜೊತೆಗೆ ಭಾಳ ಇರ್ತೈತಿ, ಅದಕ್ಕೆ ತೊಂದರೆ ಆಗೋದು ಬೇಡ, ನಮಗೂ ಆಗೋದು ಬೇಡಕ್ಕೆ ನಾವು ಪ್ರತಿಷ್ಠಾಪನೆ ಮೆರವಣಿಗೆಯನ್ನ ಕ್ಯಾನ್ಸಲ್ ಮಾಡ್ಕೊಂಡು ಅಡ್ವಾನ್ಸ್ ಗಣಪತಿ ಮೂರ್ತಿಯನ್ನ ತಂದಿಟ್ಟು ಅಲ್ಲೇ ಉದ್ಘಾಟನೆ ಮಾಡಿ ಕೊನೆಗೆ ಭವ್ಯ ಶೋಭಾಯಾತ್ರೆಯನ್ನು ಮಾಡಬೇಕಂತ ಮಾಡಿದ್ವಿ. ಈ ಸಾರಿ ಒಟ್ಟು 4 ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. 5 ದಿವಸ ಕಳಿಸ್ತೀವಿ ಸರ್. ಪ್ರತಿ ವರ್ಷ ಭಗತ್ ಸಿಂಗ್ ಯುವಕ ಮಂಡಳಿ ಒಂದು, ಅನಂತಪುರ ಪೇಟ್ ಒಂದು, ಗ್ರಾಮ ದೇವತೆ ಗಣಪತಿ ಒಂದು, 3 ಗಣಪತಿ ಅತಿ ವಿಜೃಂಭಣೆಯಿಂದ ನಾವು ಕಳಿಸ್ತೀವಿ. ಅದಕ್ಕೆ ಸರ್ ಸಹಕಾರ ನೀಡಾರ, ಅದನ್ನ ಹೇಳಿಲ್ಲ. ಅದಕ್ಕೆ ನಮ್ಮಲ್ಲಿ 5 ದಿನ ಅದನ್ನು ರೆಕಾರ್ಡ್ ಮಾಡಿ ಒಂದು CD ಮಾಡಲಿಕ್ಕೆ ಬರ್ತದೆ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕಿಡಿಗೇಡಿಗಳಿಂದ ಉಳಿಲಿಕ್ಕೆ ಅದು ಒಂದು ಅನುಕೂಲ ಆಗ್ತದೆ ಅಂತೇಳಿ
ನೀವೆಲ್ಲ ಮತ್ತೊಮ್ಮೆ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿ, ನಾವೆಲ್ಲ ಕಾನೂನಿನ ಅಡಿಯಲ್ಲಿ ಮಾಡಿ, ನಾವೆಲ್ಲ ಜೊತೆಗಿದ್ದೇವೆ. ಎಲ್ಲರೂ ಸೇರಿ ತಾಲೂಕುಗಳಿಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬರಲಾರ್ದಂಗೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ನೀವು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು DMS ತಾಳಿಕೋಟೆ ನಿಮ್ಮದೇ ಧ್ವನಿ. ಮತ್ತೊಮ್ಮೆ